ನಮಸ್ಕಾರ. ಬೆಂಗಳೂರಿನಲ್ಲಿ ಬಸವನಗುಡಿ ಮತ್ತು ಮಲ್ಲೇಶ್ವರಂನಲ್ಲಿ ಮತ್ತೆ ಕಡಲೆಕಾಯಿ ಪರಿಷೆ ಬರ್ತಾ ಇದೆ. ನವೆಂಬರ್ ತಿಂಗಳಿನಲ್ಲಿ ಬರ್ತಾ ಇದೆ. ನಾವು ಝೀರೋ ವೇಸ್ಟ್ ಕಲೆಕ್ಟಿವ್ ಇಂದ ಈ ಕಡಲೆಕಾಯಿ ಪರಿಷೆಯನ್ನು ಪ್ಲಾಸ್ಟಿಕ್ ಮುಕ್ತ ಮತ್ತು ಲಿಟರ್ ಫ್ರೀ ಮಾಡೋಣ ಅಂತ ಇದೀವಿ. ಅದಕ್ಕೆ ಒನ್ ಆಫ್ ದ ಮೇಜರ್ ಥಿಂಗ್ಸ್ ಅಂತಂದ್ರೆ ಈ ತರ ಪೇಪರ್ ಬ್ಯಾಗ್ ಗಳನ್ನ ಮಾಡ್ತಾ ಇದೀವಿ. ವೆರಿ ಈಸಿ ಟು ಡೂ. ನ್ಯೂಸ್ ಪೇಪರ್ ಎಲ್ಲಾರ ಮನೆಯಲ್ಲೂ ಇರುತ್ತೆ. ಈ ತರ ನ್ಯೂಸ್ ಪೇಪರ್ ನಲ್ಲಿ ಮಾಡಬಹುದು. ಈ ನ್ಯೂಸ್ ಪೇಪರ್ ಬ್ಯಾಗ್ ಗಳು ಯಾವುದೇ ಒಂದು ಸ್ಟೆಪ್ಲರ್ ಇಲ್ಲ, ಗ್ಲೂ ಇಲ್ಲ, ಏನ್ ಕಟಿಂಗ್ ಪ್ರೊಸೆಸ್ ಇಲ್ಲ. ಸಿಂಪಲ್ ಆಗಿ 1 ಮಿನಿಟ್ ನಲ್ಲಿ ಬ್ಯಾಗ್ ಮಾಡಬಹುದು. ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ತರ ಒಂದು ನಾರ್ಮಲ್ ಪೇಪರ್ ತಗೊಳ್ಳಿ. ಪೇಪರ್ನ ಫುಲ್ ಓಪನ್ ಮಾಡಿಕೊಂಡು ಮಧ್ಯ ಭಾಗಕ್ಕೆ ಬರಬೇಕು. ಸೊ ಮಧ್ಯ ಭಾಗಕ್ಕೆ ಬಂದ ಮೇಲೆ ಮಿನಿಮಮ್ ಒಂದು ಸೈಡ್ ನಲ್ಲಿ ನಿಮಗೆ 2 ಶೀಟ್ ಇರಬೇಕು. ಆದ್ರೆ ಕೆಲವು ಟೈಮ್ ಇವಾಗ ನೋಡಿ ಇಲ್ಲಿ ಅಂಟಿಸಿದ್ದಾರೆ. ಈ ಅಂಟಿಸಿರೋದನ್ನ ತೆಗಿಬೇಡಿ, ಹಂಗೆ ಮಾಡಬಹುದು. ಬಟ್ ಮಿನಿಮಮ್ ನಮಗೆ ಒಂದು ಸೈಡು 2 ಶೀಟ್ ಆದ್ರೂ ಇರಲೇಬೇಕು, ಇಲ್ಲ ಅಂದ್ರೆ ಥಿಕ್ನೆಸ್ ಬರೋದಿಲ್ಲ. ಸೊ ನ್ಯೂಸ್ ಪೇಪರ್ನ ಹಿಂಗ್ ಹರಡ್ಕೋಬೇಕು. ಮಿನಿಮಮ್ 2 ಶೀಟ್ಸ್ ತಗೋಬೇಕು. ಫುಲ್ ನ್ಯೂಸ್ ಪೇಪರ್ನ ಯೂಟಿಲೈಸ್ ಮಾಡ್ಕೋಬೇಡಿ. ಇನ್ನ ಜಾಸ್ತಿ ಬ್ಯಾಗ್ ಮಾಡ್ಬೋದು ಒಂದು ಪೇಪರ್ ಇಂದ. ಕೆಳಗಡೆಯಿಂದ 3 ಅಥವಾ 4 ಫಿಂಗರ್ ಫೋಲ್ಡ್ ಹಿಂಗೆ ಕಣ್ಣಂತೆ ತಗೋಬಹುದು, ಇಲ್ಲಾಂದ್ರೆ ಹಿಂಗ್ ಇಟ್ಕೊಂಡು ತಗೋಬಹುದು. 4 ಫಿಂಗರ್ ಈ ತರ ಫೋಲ್ಡ್ ಮಾಡ್ಕೊಂಡು, ಈ ಮೆಥಡ್ ಅಲ್ಲಿ ಮೇನ್ ಏನಂತಂದ್ರೆ ಪ್ರೆಸ್ ಮಾಡಬೇಕು. ಎಷ್ಟು ನೀಟಾಗಿ ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ತೀವೋ ಅಷ್ಟು ನೀಟ್ ಬ್ಯಾಗ್ ಬರುತ್ತೆ. ಸೊ ಫಸ್ಟ್ ಸ್ಟೆಪ್, ಪೇಪರ್ ಅಗಲಿಸ್ಕೊಂಡು 2 ಶೀಟ್ ತಗೊಂಡು ಈ ತರ 3 or 4 ಫೋಲ್ಡ್ ಬಾಟಮ್ ಫೋಲ್ಡ್ ಮಾಡ್ಕೋಬೇಕು. ಈಗ ಫ್ಲಿಪ್ ಮಾಡಿ ಈ ಫೋಲ್ಡ್ ಕಾಣಿಸ್ತಿರೋ ತರ ಇವಾಗ ನೋಡಿ 2 ಶೀಟ್ ಇದೆ. ಈ ತರ 2 ಫೋಲ್ಡ್ ಮಾಡ್ಬೋದು. ಇದನ್ನೇ ನಾವು 3 ಫೋಲ್ಡ್ ಆಗಿ ಕನ್ವರ್ಟ್ ಮಾಡಬೇಕು. ಹೆಂಗ್ ಮಾಡ್ತೀವಿ? ಈ ಕಡೆಯಿಂದ ಒಂದ್ ಸ್ವಲ್ಪ ತಗೋಬೇಕು, ಈ ಕಡೆಯಿಂದ ಒಂದ್ ಸ್ವಲ್ಪ ತಗೋಬೇಕು. ಅಪ್ರಾಕ್ಸಿಮೇಟ್ ಆಗಿ ಕ್ರೀಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಫೋಲ್ಡ್ ಮಾಡಬೇಕು. ಇದೇ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಈ ಸ್ಟೆಪ್ ಅಲ್ಲೇ ಎಷ್ಟೋ ಜನ ಫೇಲ್ ಆಗೋದು. ಈ ಸ್ಟೆಪ್ ನೋಡಿ 2 ಫೋಲ್ಡ್ಸ್ ಇರೋದ್ರಿಂದ 3 ಫೋಲ್ಡ್ಸ್ ಮಾಡಿದೀವಿ. ಹಿಂಗ್ ಬರೋದೊಂದು, ಹಿಂಗ್ ಬರೋದೊಂದು. ಸೊ ಈ ತರ 3 ಫೋಲ್ಡ್ಸ್ ಮಾಡ್ಬೇಕು ಇದನ್ನ. ಈಗ ಏನ್ ಮಾಡ್ತೀರಿ, ಒಂದ್ ಸೈಡ್ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಈ ಸೈಡ್ ಇಲ್ಲಿದೆಯಲ್ಲ ಇದ್ರ ಒಳಗಡೆ ಇದನ್ನ ಹಾಕ್ಬೇಕು. ಇದ್ರ ಒಳಗಡೆ ಇದನ್ನ ಹಾಕ್ಲಿಲ್ಲ ಅಂತಂದ್ರೆ ಮತ್ತೆ ನಮಗೆ ಬ್ಯಾಗ್ ಕ್ವಾಲಿಟಿ ಹೊರಟೋಗುತ್ತೆ, ಲೂಸ್ ಆಗ್ಬಿಡುತ್ತೆ, ಬ್ಯಾಗೇ ಆಗೋದಿಲ್ಲ. ಸೊ ಇವಾಗ ಏನಾಯ್ತು, 3 ಫೋಲ್ಡ್ಸ್ ನಲ್ಲಿ ಒಂದ್ ಸೈಡ್ ಒಳಗಡೆ ನಾವು ಇನ್ನೊಂದ್ ಸೈಡ್ ನ ಟಕ್ ಮಾಡಿದೀವಿ. ಈಗ ನೀವು ನೋಡ್ಬೋದು ಇಲ್ಲಿ ಒಂದ್ ಸೈಡ್ ಓಪನ್ ಇದೆ, ಇಲ್ಲಿ 2 ಸೈಡ್ ಕ್ಲೋಸ್ ಇದೆ. ಪಾಕೆಟ್ ತರ ಫ್ರೇಮ್ ಆಗಿದೆ. ಈ ಎಲ್ಲಿ ಪಾಕೆಟ್ ಫ್ರೇಮ್ ಆಗಿದೆಯೋ ಕೆಳಗಡೆ ಭಾಗನ ತೆಗೆದು ಆ ಪಾಕೆಟ್ ಒಳಗಡೆ ಹಾಕ್ಬಿಡ್ಬೇಕು. ಸೇಮ್ ಒಳಗಡೆ ಹಾಕಿದ್ಮೇಲೆ ಬಾಟಮ್ ನ ನೀಟಾಗಿ ಪ್ರೆಸ್ ಮಾಡಿ ಹಿಂಗ್ ಮಾಡಿದ್ರೆ ನಿಮ್ ಬ್ಯಾಗ್ ರೆಡಿ. ಸೊ ಇದ್ರ ಒಳಗಡೆ ನೀವು ಕಡಲೆಕಾಯಿ ಹಾಕೊಂಡು ತಗೊಂಡು ಹೋಗ್ಬೋದು. ಜಸ್ಟ್ ಟೆಸ್ಟಿಂಗ್ ಪರ್ಪಸ್ಗೆ ನಾನು ಒಂದಷ್ಟು ಆಪಲ್ಗಳು ಹಾಕಿದ್ದೀನಿ ತೋರಿಸ್ಲಿಕ್ಕೆ. 6 ರಿಂದ 8 ಆಪಲ್ ಆರಾಮಾಗುತ್ತೆ. ಕೆಳಗಡೆಯಿಂದ ಹಿಡ್ಕೋಬೇಕು. ಹಿಡ್ಕೊಂಡ್ರೆ ಇನ್ನ ಆರಾಮಾಗಿ ಹಿಡಿಸ್ಬೋದು ವೆಯ್ಟ್. ಸೊ ಈ ತರ ಬ್ಯಾಗ್ಸ್ ನ ನಾವು ಪ್ರತಿಯೊಂದು ಸ್ಕೂಲ್, ಕಾಲೇಜು ಮತ್ತೆ ಅಪಾರ್ಟ್ಮೆಂಟ್ಸ್, ನಿಮ್ಮ ಮನೆಗಳಲ್ಲಿ ನೀವು ಆರಾಮಾಗಿ ಈ ಬ್ಯಾಗ್ ಅನ್ನ ಮಾಡ್ಬೋದು. ಫ್ರೀ ಟೈಮ್ ಇರುವಾಗ ಬ್ಯಾಗ್ ಅನ್ನ ಮಾಡಿ ನಮಗೆ ತಲುಪಿಸ್ಕೊಡಿ. ಇದನ್ನ ನಾವು ಕಡಲೆಕಾಯಿ ಪರಿಷೆನಲ್ಲಿ ಹಂಚಿ ಪ್ಲಾಸ್ಟಿಕ್ ಏನಿದೆ ಅದನ್ನ ಉಪಯೋಗಿಸಬೇಡಿ ಅಂತ ಹೇಳಲಿಕ್ಕೆ ನಾವು ಇದನ್ನ ವಾಪಸ್ ಅವ್ರಿಗೆ ಕೊಡ್ತೀವಿ.